ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಬುನಾದಿ ಸಾಮರ್ಥ್ಯಗಳು ಒಂದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಜೊತೆಗೆ ಇರತಕ್ಕಂಥ ಅದರ ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ನಾವು 6ನೇ ತಕ್ಕೆ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳನ್ನು ಒಟ್ಟಿಗೆ ಶೇರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಇದೇ ತನಗಿರ್ತಕ್ಕಂಥ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಕೂಡ ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಶುರು ಮಾಡೋಣ ಕ್ವಶನ್ ಪೇಪರ್. ಫಸ್ಟ್ ಒನ್, ಕುಟುಂಬ ಮತ್ತು ಅದರ ಮಹತ್ವವನ್ನು ಅರಿತಾರೆ. ಅವಿಭಕ್ತ ಮತ್ತು ವಿಭಕ್ತ ಕುಟುಂಬಗಳ ಲಕ್ಷಣಗಳನ್ನು ಅರ್ಥೈಸಿಕೊಳ್ತಾರೆ. ಸಮುದಾಯದ ಲಕ್ಷಣಗಳನ್ನು ಮತ್ತು ವಿಧಗಳನ್ನು ಗುರುತಿಸ್ತಾರೆ. ಗ್ರಾಮ ಸಮುದಾಯದ ವೃತ್ತಿಗಳು ಮತ್ತು ಸಮಸ್ಯೆಗಳನ್ನು ಅರಿತುಕೊಳ್ತಾರೆ. ನಗರ ಸಮುದಾಯದ ಸಮಸ್ಯೆಗಳನ್ನು ತಿಳಿತಾರೆ. ಅದರ ಪರಿಹಾರ ಕ್ರಮಗಳನ್ನು ಪತ್ತೆ ಹಚ್ತಾರೆ. ಕೃಷಿಯ ಹಂತಗಳನ್ನು ಅರ್ಥೈಸಿಕೊಳ್ಳುವ ಮೂಲಕ ಭೌತಿಕ ಪರಿಸರದಲ್ಲಿ ಅವುಗಳನ್ನು ಪತ್ತೆ ಮಾಡ್ತಾರೆ. ಸಾವಯವ ಕೃಷಿ ಹಾಗೂ ರಾಸಾಯನಿಕ ಕೃಷಿಗಳ ವ್ಯತ್ಯಾಸವನ್ನು ಗುರುತಿಸ್ತಾರೆ. ಮಳೆಯಾಧಾರಿತ ಮತ್ತು ನೀರಾವರಿ ಕೃಷಿಗಳ ಬಗ್ಗೆ ಅರಿತಾರೆ. ಗ್ರಾಮೀಣ ಹಾಗೂ ನಗರಗಳ ವಸತಿ ಸಮಸ್ಯೆಗಳನ್ನು ಅರ್ಥೈಸಿಕೊಳ್ತಾರೆ. ಭೂಪಟದ ಸಹಾಯದಿಂದ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿದುಕೊಳ್ತಾರೆ. ಜನಜೀವನದ ಮೇಲೆ ಪ್ರಾಕೃತಿಕ ಅಂಶಗಳ ಪ್ರಭಾವವನ್ನು ಗ್ರಹಿಸ್ತಾರೆ. ಭಾರತದ ಹವಾಗುಣ ಮತ್ತು ವಾಯುಗುಣದ ಪ್ರಮುಖ ಲಕ್ಷಣಗಳ ಬಗ್ಗೆ ತಿಳಿತಾರೆ. 13, ಭಾರತದ ಸಸ್ಯವರ್ಗಗಳ ಬಗ್ಗೆ ಅರಿತಾರೆ. 14, ಭಾರತದ ಪ್ರಾಣಿ ಹಾಗೂ ಪಕ್ಷಿ ವರ್ಗಗಳ ಬಗ್ಗೆ ತಿಳಿತಾರೆ. 15, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಭಾವೈಕ್ಯತೆಯ ಅರ್ಥವನ್ನು ಗ್ರಹಿಸ್ತಾರೆ. ಇನ್ನು ಪ್ರಪಂಚದಲ್ಲಿ ಭಾರತದ ಭೌಗೋಳಿಕ ಸ್ಥಾನದ ಬಗ್ಗೆ ತಿಳಿತಾರೆ. 17, ಭಾರತದ ನೆರೆಯ ದೇಶಗಳು ಮತ್ತು ಸುತ್ತುವರಿದ ಜಲರಾಶಿಗಳ ಬಗ್ಗೆ ತಿಳಿತಾರೆ. ಇನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಭೂಪಟದಲ್ಲಿ ಗುರುತಿಸಿ ಹೆಸರಿಸ್ತಾರೆ. ರಾಷ್ಟ್ರೀಯ ಚಿಹ್ನೆಗಳ ಮಹತ್ವವನ್ನು ತಿಳಿತಾರೆ. ಭಾರತೀಯ ಕ್ರೀಡೆ, ಕಲೆ, ಸಾಹಿತ್ಯ ಹಾಗೂ ಸಂಸ್ಕೃತಿ ಬಗ್ಗೆ ಅರಿತಾರೆ ಅಂತಕ್ಕಂಥದ್ದು ಒಟ್ಟು 20 ಬುನಾದಿ ಸಾಮರ್ಥ್ಯಗಳನ್ನು 6th ಸಮಾಜ ವಿಜ್ಞಾನದಲ್ಲಿ ಕೊಟ್ಟಿದ್ರು. ಇನ್ನು ಇದರದ್ದು ಪ್ರೀ ಟೆಸ್ಟ್ ಕ್ವಶನ್ ಪೇಪರ್. ಫಸ್ಟ್ ಲಿಖಿತ ಪ್ರಶ್ನೆಯನ್ನು ಬಯಸ್ತಕ್ಕಂಥ ಪ್ರಶ್ನೆ ಇದ್ದಾವೆ, ಉತ್ತರಗಳನ್ನು ಕೊಡಬೇಕು. ನಿನ್ನ ಕುಟುಂಬದಲ್ಲಿನ ಹಿರಿಯರಿಗೆ ನೀನು ಹೇಗೆ ಸಹಾಯ ಮಾಡಬಲ್ಲೆ ಅಂತ ಕೇಳಿದ್ದಾರೆ. ಏನು ಮಾಡ್ಬೋದು? ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ಬೋದು, ನೀರು ತುಂಬೋದು, ಅಜ್ಜಿಗೆ ಬೇಕಾದ ಸಾಮಗ್ರಿಗಳನ್ನು ತಂದು ಕೊಡೋದು, ತಂಗಿ ತಮ್ಮರನ್ನು ಆಡಿಸೋದು, ಮನೆಗೆಲಸವನ್ನು ಮಾಡಿಸೋ ಕೆಲಸಗಳನ್ನು ಮಾಡ್ಬೋದು. 2ನೇ ಪ್ರಶ್ನೆ, ವಿಭಕ್ತ ಮತ್ತು ಅವಿಭಕ್ತ ಕುಟುಂಬಗಳಲ್ಲಿ ನೀನು ಯಾವ ಕುಟುಂಬದಲ್ಲಿ ವಾಸಿಸ್ತಾ ಇದ್ದೀಯ ಅಂತ ಕೇಳ್ಬೋದು. ವಿದ್ಯಾರ್ಥಿ ಏನು ಮಾಡ್ತಾನೆ? ಕೇವಲ ತಂದೆ ತಾಯಿಗಳಿದ್ರೆ ವಿಭಕ್ತ ಅಂತಾರೆ. ಅಜ್ಜಂದಿರ ಕೂಡಿರ್ತಕ್ಕಂಥ ಕುಟುಂಬ ಇತ್ತಂದರೆ ಅವಿಭಕ್ತ ಕುಟುಂಬ ಅಂತ ಬರಿತಾನೆ. ಪ್ರಶ್ನೆ 3, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸೋ ಜಲಸಮೂಹಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರು. ಅದನ್ನೇನಂತಾರಪ್ಪ ಅಂತಂದ್ರೆ ಸಮುದಾಯ ಅಂತ ಕರೀತಾರೆ. 4ನೇ ಪ್ರಶ್ನೆ, ಗ್ರಾಮೀಣ ಜನರು ಎದುರಿಸ್ತಕ್ಕಂಥ ಸಮಸ್ಯೆಗಳಾವುವು ಅಂತ ಕೇಳಿದರು. ಅದು ಆರೋಗ್ಯ ಸೌಲಭ್ಯದ ಕೊರತೆನಾ, ನಿರುದ್ಯೋಗನ, ಶಿಕ್ಷಣದ ಸೌಲಭ್ಯದ ಕೊರತೆನಾ ಅಥವಾ ಮೇಲಿನ ಎಲ್ಲವೂ ಅಂತ ಕೇಳಿದ್ದಾರೆ. ಮೇಲಿನ ಎಲ್ಲವೂ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 5, ನಗರಗಳಲ್ಲಿ ಹೊರವರ್ತುಲ ರಸ್ತೆಗಳನ್ನು ಮೇಲ್ಸೇತುವೆಗಳನ್ನು ನಿರ್ಮಿಸ್ತಾರೆ ಏಕೆ ಅಂತ ಕೇಳಿದರು. ದ ಆನ್ಸರ್ ಈಸ್ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಕಾರಣ ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಕೃಷಿ ಹಂತಗಳನ್ನು ಕ್ರಮವಾಗಿ ಜೋಡಿಸ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಫಸ್ಟ್ ಉಳುಮೆ ಮಾಡೋದು, ಬೀಜ ಬಿತ್ತೋದು, ನೀರು ಹರಿಸೋದು, ಕಟಾವು ಮಾಡೋದು ಅನ್ನೋ ಈ ಕ್ರಮದಲ್ಲಿ ನೀವು ಬರಿಬೇಕು. 7ನೇ ಪ್ರಶ್ನೆ, ರಾಸಾಯನಿಕ ಕೃಷಿಯ ಯಾವುದಾದರೂ ಒಂದು ಅನಾನುಕೂಲ ಬರೀರಿ ಅಂತ ಕೇಳಿದರು. ಏನು ಅನಾನುಕೂಲ ಆಗ್ತದಪ್ಪ ಅಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಹಣದ ಖರ್ಚು ಹೆಚ್ಚಾಗ್ತದೆ. ಆಮೇಲೆ ಈ ಥರದ ರಾಸಾಯನಿಕ ಕೃಷಿಯಿಂದ ಏನು ಮಾಡ್ಬೋದು? ಮನುಷ್ಯನಿಗೆ ಹೆಚ್ಚಿನ ರೋಗ ರುಜಿನಗಳು ಬರ್ತವೆ ಅನ್ನೋದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ಮಳೆಯಾಧಾರಿತ ಕೃಷಿಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು ಅಂತ ಕೇಳಿದ್ದಾರೆ. ಮಳೆಯನ್ನೇ ಆಧರಿಸಿ ಬೆಳೀತಕ್ಕಂಥ ಬೆಳೆಗಳಲ್ಲಿ ಜೋಳ, ರಾಗಿ, ಕಡಲೆ, ಸಜ್ಜಿ, ತೊಗರೆ, ಮೆಕ್ಕೆಜೋಳ, ಸೂರ್ಯಕಾಂತಿ ಮತ್ತು ಎಳ್ಳು. ಇನ್ನು ನಗರ ಪ್ರದೇಶದ ವಸತಿಯ ಯಾವುದಾದರೂ 2 ಸಮಸ್ಯೆಗಳನ್ನು ಬರೀರಿ ಅಂತ 9ನೇ ಪ್ರಶ್ನೆ ಇತ್ತು. ಅಲ್ಲಿನೂ ಕೂಡ ಸಮರ್ಪಕ ಒಳಚರಂಡಿ ಇರೋದಿಲ್ಲ, ಕಸದ ವಿಲೇವಾರಿ, ಬಹುಮಹಡಿ ಕಟ್ಟಡಗಳಲ್ಲಿನ ಅಗ್ನಿ ದುರಂತಗಳು, ಆಮೇಲೆ ರಸ್ತೆ ಆಗಿರ್ಬೋದು, ಬೀದಿ ದೀಪ, ಇವೆಲ್ಲವುಗಳನ್ನು ಕೂಡ ಬರಿಬೋದು. ಇನ್ನು ಭಾರತದ ನಕ್ಷೆಯನ್ನು ನೋಡ್ರಿ, 2 ಬಂದರುಗಳ ಹೆಸರುಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ವೆರಿ ಈಸಿ ಆಗಿರ್ತಕ್ಕಂಥದ್ದನ್ನು ನೀವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಇಲ್ಲಿ ಯಾವೆಲ್ಲ ಬಂದರುಗಳಿದಾವಂದರೆ ಕಾಡ್ಲಾ ಇದೆ, ಮುಂಬೈ, ನವಸೇವಾ, ಮರ್ಮಗೋವಾ, ನವಮಂಗಳೂರು, ಕೋಚಿ, ತೂತುಕುಡಿ, ಚೆನ್ನೈ, ಎನ್ನೋರ, ವಿಶಾಖಪಟ್ಟಣ ಮತ್ತು ಪಾರಾದೀಪ, ಹಾಲ್ಡಿಯಾ ಮತ್ತು ಕೋಲ್ಕತ್ತಾ ಅಂತಕ್ಕಂಥದ್ದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಡ್ಯಾಶನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ ಅಂತ ಕೇಳಿದರು. ದ ಆನ್ಸರ್ ಈಸ್ ಒಂಟೆ ಅಂತಕ್ಕಂಥದ್ದನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ,
ಭಾರತದಲ್ಲಿ ಸಾಮಾನ್ಯವಾಗಿ ಚಳಿಗಾಲ ಆರಂಭವಾಗುವ ತಿಂಗಳು ಅಂತ ಕೇಳಿದ್ದಾರೆ. ಸೊ ಅದೇನಪ್ಪ ಅಂತಂದರೆ ಡಿಸೆಂಬರ್ ಅನ್ನೋದು ಸರಿಯಾದ ಉತ್ತರ ಅಲ್ಲಿ ಬರಬೇಕು. 13ನೇ ಪ್ರಶ್ನೆ, ಎಲೆ ಉದುರಿಸುವ ಸಸ್ಯವರ್ಗವನ್ನು ಡ್ಯಾಶ್ ಕಾಡುಗಳು ಅಂತ ಕರಿತೀವಿ ಅಂತ ಕೇಳಿದ್ರು. ಎಲೆ ಉದುರಿಸುವ ಸಸ್ಯವರ್ಗವನ್ನು ಏನಂತ ಕರೀತಾರೆ? ಮಾನ್ಸೂನ್ ಕಾಡುಗಳು ಅಂತ ಕರೀತಾರೆ ಅನ್ನೋದು ಬರಿಬೇಕು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಪ್ರಮುಖ 3 ಪಕ್ಷಿಗಳ ಹೆಸರುಗಳನ್ನು ಬರೀಲಿಕ್ಕೆ ಕೇಳಿದ್ರು. ಸೊ ಯಾವೆಲ್ಲ ಪಕ್ಷಿ ಬರಿಬಹುದು? ಗಿಳಿ, ನವಿಲು, ಗುಬ್ಬಚ್ಚಿ, ಕಾಗೆ, ಪಾರಿವಾಳ, ಹಾರ್ನ್ಬಿಲ್, ಮರಕುಟಿಗ ಇವುಗಳ ಹೆಸರುಗಳನ್ನು ನೀವು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಎಲ್ಲ ಧರ್ಮ ಎಲ್ಲ ಜನಾಂಗದ ಆಚರಣೆಗಳ ವಿವಿಧತೆಯಲ್ಲೂ ಜನರನ್ನು ಒಗ್ಗೂಡಿಸಿರುವ ಘೋಷವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮುಂದೆ ಇರತಕ್ಕಂಥದ್ದು ಮೌಖಿಕ ಇದ್ದಾವೆ. ಸೊ ಜಸ್ಟ್ ಓರಲಿಯಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಕೊಡಬೇಕು. ಇನ್ನು ಭಾರತದ ಅಕ್ಷಾಂಶ ಮತ್ತು ರೇಖಾಂಶವನ್ನು ಹೇಳಬೇಕು ಗ್ಲೋಬ್ ಅಥವಾ ಭೂಪಟದಲ್ಲಿ, ಅದನ್ನು ಓದಿ ಹೇಳ್ತಕ್ಕಂಥದ್ದು. ಇನ್ನು ಭಾರತದ ನೆರೆಯ ರಾಷ್ಟ್ರ ಒಂದನ್ನು ನಕ್ಷೆ ಅಥವಾ ಗ್ಲೋಬ್ ಮೂಲಕ ಗುರುತಿಸ್ತಕ್ಕಂಥದ್ದಾಗಿರ್ಬೋದು. ಕರ್ನಾಟಕದಲ್ಲಿರುವ ಪಕ್ಕದಲ್ಲಿರುವ ಚಿಕ್ಕ ರಾಜ್ಯವನ್ನು ಗುರುತಿಸೋದಾಗಿರ್ಬೋದು. ರಾಷ್ಟ್ರೀಯ ಪ್ರಾಣಿ ಯಾವುದು? ಆಮೇಲೆ ಕೆಲವೊಂದಿಷ್ಟು ಸಾಧಕರ ಹೆಸರುಗಳನ್ನು ಕೊಡ್ತಾರೆ. ಅದು ಕ್ರೀಡೆ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ಹೆಸರುಗಳನ್ನು ಕೊಡ್ತಾರೆ. ಅವುಗಳನ್ನು ಗುರುತಿಸಿ ತಾವು ಹೇಳ್ತಕ್ಕದ್ದನ್ನು ಕೂಡ ಆಗ್ಬೋದು. ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ 6th ಸೋಷಿಯಲ್ ಸೈನ್ಸಲ್ಲಿ ಇತ್ತು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.